ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರು, ನಾವಿವತ್ತು ಮೆಂತ್ಯದ ಕಾಳುಗಳ ಬಗ್ಗೆ ಮಾತಾಡೋಣ. ಮೆಂತ್ಯದ ಸೊಪ್ಪಲ್ಲ, ಮೆಂತ್ಯದ ಕಾಳುಗಳು. ಸುಮಾರು ತಲತಲಾಂತರದಿಂದ ನೀವು ಕೇಳ್ತಾ ಬಂದಿದ್ದೀರಾ. ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ ಮೆಂತ್ಯವನ್ನು ನಾವು ಯಾವಾಗಿಂದ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ಸೈಂಟಿಫಿಕಲಿ ರಿಸರ್ಚ್ ಅಲ್ಲಿ ಏನ್ ಹೇಳ್ತಾರೆ, ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ಬೋದಾ, ನಾವು ರೆಗ್ಯುಲರ್ ಕನ್ಸ್ಯೂಮ್ ಮಾಡಿದ್ರೆ ಯಾವ್ಯಾವುದಕ್ಕೆ ಕೆಲಸ ಮಾಡುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಅದ್ರ ಹಿಂದೆ ಇರುವಂತಹ ವೈಜ್ಞಾನಿಕ ರಹಸ್ಯಗಳನ್ನ ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ನೀವು ಒಂದು ಸೈಂಟಿಫಿಕ್ ಬೇಸ್ ಆಫ್ ಎವಿಡೆನ್ಸ್ ಇದ್ರೆ ನೀವು ಮಾಡ್ತಾ ಇರೋ ಒಂದು ಕೆಲಸಕ್ಕೂ ಕೂಡ ಒಂದು ಪುಷ್ಟಿ ಇರುತ್ತೆ. ಹಾಗಾಗಿ ನೋಡಿ ವೀಕ್ಷಕರು, ನಿಮ್ಗೆಲ್ಲ ಗೊತ್ತಿರಂಗೆ ಡಯಾಬಿಟಿಸ್ಗೆ ಒಳ್ಳೇದು. ಯಾಕೆ ಒಳ್ಳೇದು? ಫಸ್ಟ್ ಥಿಂಗ್ ಇಸ್, ನಿಮಗೆ ಎಲ್ಲರೂ ಗೊತ್ತು, ನಿಮಗೆ ಎಲ್ಲರೂ ಮೆಂತ್ಯಗಳನ್ನ ಅಗಿತಾ ಇರ್ತೀರಾ, ಮೆಂತ್ಯಗಳನ್ನ ಕಷಾಯ ಮಾಡ್ಕೊಂಡು ಕುಡಿತಾ ಇರ್ತೀರಾ, ಎಲ್ಲ ಮಜ್ಜಿಗೆಗೆ ಪುಡಿ ಮಾಡ್ಕೊಂಡು ಕುಡಿತಾ ಇರ್ತೀರಾ, ಸುಮಾರು ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲ ಅಂತ ಹೇಳ್ತೀರಾ. ಆದ್ರೆ ಈ ಡಯಾಬಿಟಿಸ್ ನಲ್ಲಿ ಸ್ಪೆಷಲ್ ಆಗಿ ಮೆಂತ್ಯದ ಕಾಳುಗಳು ನಿಜವಾಗ್ಲೂ ಒಂದು ವರದಾನ ಅಂತಾನೆ ಹೇಳ್ಬೋದು. ಆಕ್ಚುಲಿ ಡಯಾಬಿಟಿಸ್ ಇದ್ದವರಿಗೆ, ಯಾಕಂತಂದ್ರೆ ಇದರಲ್ಲಿ ಇರುವಂತ ಸಾಲ್ಯುಬಲ್ ಫೈಬರ್ ಲೈಕ್ 4-ಹೈಡ್ರಾಕ್ಸಿ ಐಸೋಲ್ಯೂಸಿನ್ ಅಂತ ಒಂದು ಸಾಲ್ಯುಬಲ್ ಫೈಬರ್ ಇರುತ್ತೆ. ಇದು ವೈಜ್ಞಾನಿಕವಾಗಿ ಏನ್ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಈ ಡಯಾಬಿಟಿಸ್ ಇದ್ದವರಿಗೆ ಇನ್ಸುಲಿನ್ ಸೆನ್ಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಸಾಧಾರಣವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿ ಸಾಕಷ್ಟು ಇನ್ಸುಲಿನ್ ಇರುತ್ತೆ, ಆದ್ರೆ ಅದನ್ನ ಮಾಡುವಂತ ಕಾರ್ಯಕ್ಷಮತೆಯನ್ನ ಕಳ್ಕೊಂಡ್ಬಿಟ್ಟಿರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬಿಟ್ಟಿರುತ್ತೆ. ಇನ್ಸುಲಿನ್ಗೆ ನಮ್ಮ ಸೆಲ್ ರಿಸೆಪ್ಟರ್ಸ್ ಗಳ ಮೇಲೆ ಏನಿರುತ್ತೋ ಇನ್ಸುಲಿನ್ ರಿಸೆಪ್ಟರ್ಸ್ಗಳು ಅದು ಡ್ಯಾಮೇಜ್ ಆಗ್ಬಿಟ್ಟಿರ್ತವೆ. ಸೊ ಆವಾಗ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಹಾಗಾಗಿ ಈ ಇನ್ಸುಲಿನ್ ನ ಒಂದು ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ಬಿಟ್ರೆ ಶುಗರ್ ಈಸಿಯಾಗಿ ಜೀವಕೋಶದ ಒಳಗಡೆ ಹೋಗುತ್ತೆ ಮತ್ತು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಬ್ಲಡ್ ನಲ್ಲಿ ಶುಗರ್ ಜಾಸ್ತಿ ಫ್ಲೋ ಆಗೋದಿಲ್ಲ. ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತು ಸೆನ್ಸಿಟಿವಿಟಿನ ಜಾಸ್ತಿ ಮಾಡ್ಲಿಕ್ಕೆ ಈ ಒಂದು ಮೆಂತೆ ಸಾಧಾರಣವಾಗಿ ಒಂದಾಗುತ್ತೆ. ಸಾಧಾರಣವಾಗಿ ಹೆಂಗ್ ತಗೋಬಹುದು ಅಂತ ಹೇಳಿದ್ರೆ, ನೀವು ಮೆಂತ್ಯದನ್ನ ಒಂದು 2 ಚಮಚದಷ್ಟು ನೀರಲ್ಲಿ ಹಾಕ್ಬಿಟ್ಟು, 100 ml ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಸೋಸ್ಕೊಂಡು ಕುಡಿದ್ರು ಆಗುತ್ತೆ. ಇಲ್ಲಾಂದ್ರೆ ಮೆಂತ್ಯದ ಪೌಡರ್ ಮಾಡ್ಕೊಂಡು ಅದನ್ನ ಮಜ್ಜಿಗೆಗೆ ಹಾಕ್ಬಿಟ್ಟು ಅದನ್ನ ನೀವು ಡೈಲಿ ಊಟದ ನಂತರ ಸೇವಿಸ್ತಾ ಬರೋದು, ಆ ರೀತಿ ಕೂಡ ಮಾಡಬಹುದು. ಅದೇ ರೀತಿ ನೀವು ಸಾಧ್ಯವಾದರೆ ಅದನ್ನ ನೀವು ಡೈರೆಕ್ಟ್ ಆಗಿ ತಿನ್ಬಹುದು. ಆಕ್ಚುಲಿ ನೀವು ನೆನ್ಸೆ ಹಿಟ್ಟನ್ನ ರಾತ್ರಿ ನೆನ್ಸೆ ಹಾಕ್ಬಿಟ್ಟು ಬೆಳಿಗ್ಗೆ ಒಂದು ಬಾಯಲ್ಲಿ ಹಾಕೊಂಡು ಅಗದ್ಬಿಟ್ಟು ಹೋಗುವಂಥದ್ದು, ಇದೇ ತಿಂಡಿಯ ನಂತರ ಮಾಡ್ತಾ ಬಂದಲ್ಲಿ ನಿಮಗೆ ಈ ಡಯಾಬಿಟಿಸ್ ಇದ್ದವರಿಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ಎರಡನೇದಾಗಿ, ಇದೊಂದು ಗೆಲಪ್ಟೋಗಾಲ್ ಅಂದ್ರೆ ಈ ಬಾಣಂತಿಯರಲ್ಲಿ ಹಾಲಿನ ಉತ್ಪಾದನೆಗೆ ಜಾಸ್ತಿ ಸಹಾಯ ಮಾಡುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ಇದು ಒಂದು ಸ್ವೆಟ್ ಗ್ಲ್ಯಾಂಡ್ ನ ಒಂದು ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಈ ಮೆಮರಿ ಗ್ಲ್ಯಾಂಡ್ಸ್ ಏನಿದೆ ಅದು ಕೂಡ ಒಂದು ಮಾಡಿಫೈಡ್ ಸ್ವೆಟ್ ಗ್ಲ್ಯಾಂಡ್ಸ್. ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಇದು ಮಿಲ್ಕ್ ನ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಇಂಪ್ರೂವ್ ಮಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಇತ್ತೀಚೆಗೆ ಪ್ರೂವ್ ಆಗ್ತಾ ಇದೆ. ಮೂರನೇದಾಗಿ, ಪುರುಷರಲ್ಲಿ ಇದು ಸೆಕ್ಷುವಲ್ ಫಂಕ್ಷನ್ ಜಾಸ್ತಿ ಮಾಡ್ಲಿಕ್ಕೆ, ಮೂಡ್ ನ ಜಾಸ್ತಿ ಮಾಡ್ಲಿಕ್ಕೆ, ಲಿಬಿಡೋ ಅಂತ ಹೇಳ್ತೀವಿ, ಸೆಕ್ಷುವಲ್ ಪವರ್ ನ ಜಾಸ್ತಿ ಮಾಡ್ಲಿಕ್ಕೆ ಕೂಡ ಸಹಾಯವನ್ನ ಮಾಡುತ್ತೆ ಅಂತ ಒಂದು ವೈಜ್ಞಾನಿಕ ಪ್ರಯೋಗ. ಯಾಕಂತ ಹೇಳಿದ್ರೆ, ಇಟ್ ವಿಲ್ ಇನ್ಕ್ರೀಸ್ ದ ಲೆವೆಲ್ಸ್ ಆಫ್ ಟೆಸ್ಟೋಸ್ಟಿರಾನ್. ಈ ಹಾರ್ಮೋನ್, ಈ ಸೆಕ್ಸ್ ಹಾರ್ಮೋನು ಈ ಮೇಲ್ಸ್ ನಲ್ಲಿ ಬಹಳ ಮುಖ್ಯ. ಇದು ಸರಿಯಾದ ಪ್ರಮಾಣದಲ್ಲಿ ಇದ್ರೇನೆ ಸರಿಯಾದ ಮಸಲ್ಸ್ ಡೆವಲಪ್ ಆಗೋದು. ಪುರುಷರಲ್ಲಿ ಸಾಧಾರಣವಾಗಿ ರಕ್ತಹೀನತೆ ಕಂಡು ಬರುವಂತದ್ದು ಕೂಡ ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಕಡಿಮೆ ಆದ್ರೇನೆ. ಪುರುಷರಲ್ಲಿ ಮಸಲ್ಸ್ ಅಲ್ಲಿ ಆಗುವಂತ ವೀಕ್ನೆಸ್ಗೂ ಅದೇ ಕಾರಣ, ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಕಡಿಮೆ ಆಗಿರುವಂತದ್ದು. ಈ ಮೆಂತೆ ಏನ್ ಮಾಡುತ್ತೆ ಅಂದ್ರೆ, ಈ ಹಾರ್ಮೋನ್ಸ್ ಗಳನ್ನ ಬೂಸ್ಟ್ ಮಾಡುತ್ತೆ ಅಂತ ಒಂದು ಇದಾಗಿದೆ. ಹಾಗಾಗಿ ಸೆಕ್ಷುವಲ್ ಫಂಕ್ಷನ್ ನ ಡೆವಲಪ್ ಮಾಡ್ಲಿಕ್ಕೆ ಮತ್ತು ನಮ್ಮ ಮಸಲ್ ಸ್ಟ್ರೆಂತ್ ನ ಮತ್ತು ಅನಿಮಿಯಾ ಅಥವಾ ರಕ್ತಹೀನತೆಯನ್ನು ತಡೆಗಟ್ಟಿ ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಇನ್ನೊಂದು ಅಂದ್ರೆ, ಮೆಂತ್ಯದಲ್ಲಿ ಸಾಕಷ್ಟು ಹೇರಳ ಪ್ರಮಾಣದಲ್ಲಿ ಫೆರಿಟಿನ್ ಇರುತ್ತೆ. ಒಂದು ನುಗ್ಗೆ ಸೊಪ್ಪಿರ್ಬೋದು ಅಥವಾ ಮೆಂತ್ಯದ ಸೊಪ್ಪಿರ್ಬೋದು ಅಥವಾ ಈ ಒಂದು ಮೆಂತ್ಯದ ಕಾಳಿರ್ಬೋದು. ಇದರಲ್ಲಿ ಹೇರಳವಾಗಿ ಈ ಒಂದು ಐರನ್ ಮತ್ತು ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ನ ಅಂಶ ಹೇರಳವಾಗಿರುತ್ತೆ. ಹಾಗಾಗಿ ಇದನ್ನು ತಗೊಳ್ತಾ ಇದ್ದಲ್ಲಿ, ರೆಗ್ಯುಲರ್ ಆಗಿ ತಗೊಳ್ತಾ ಬಂದಲ್ಲಿ ಈ ವೀಕ್ನೆಸ್ ಗಳು ಲೈಕ್ ತುಂಬಾ ಸುಸ್ತು ಅನ್ನೋದು, ಸಣ್ಣ ಪುಟ್ಟ ಕೆಲಸ ಮಾಡೋ ಸುಸ್ತು, ರೆಸ್ಟ್ ಅಲ್ಲಿ ಇದ್ರೂ ಸುಸ್ತು, ಇದೆಲ್ಲ ಇದ್ದವರಿಗೆ ಕೂಡ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ನಾಲ್ಕನೇದಾಗಿ, ಡೈಜೆಸ್ಟಿವ್ ಹೆಲ್ತ್. ಎಲ್ಲರಿಗೂ ಗೊತ್ತಿರಂಗೆ ಮೆಂತ್ಯ ಕಾಳನ್ನ ನೋಡಿ ತುಂಬಾ ಏನಾದ್ರು ಇದಾಗ್ತಾ ಇದ್ರಲ್ಲಿ, ಮಲಬದ್ಧತೆ ಉಂಟಾದಲ್ಲಿ ಅಥವಾ ಬೇರೆ ಬೇರೆ ತರ ತೊಂದರೆ ಆದಲ್ಲಿ ಸಾಧಾರಣವಾಗಿ ಮೆಂತ್ಯ ಕಾಳನ್ನ ಅಗಿತಾರೆ ಅಂತ ಹೇಳ್ತಾರೆ. ಇಂಡೈಜೆಷನ್, ಅಜೀರ್ಣ ಆಯ್ತು, ಬ್ರೋಟಿಂಗ್ ಆಯ್ತು, ಗ್ಯಾಸ್ ಆಯ್ತು ಅಂತ ಹೇಳಿದಾಗ ಅಗಿತಾರೆ. ಇದಕ್ಕೂ ಒಂದು ಮುಖ್ಯ ಕಾರಣ, ಅದರಲ್ಲಿ ಇರುವಂತಹ ಕೆಲವು ಕೆಮಿಕಲ್ಸ್ ಗಳು ನಮ್ಮ ಜೀರ್ಣ ಶಕ್ತಿಯನ್ನ ಇಂಪ್ರೂವ್ ಮಾಡ್ತವೆ. ಮತ್ತೆ ಅದರಲ್ಲಿ ಇರುವಂತಹ ಸಾಲ್ಯುಬಲ್ ಫೈಬರ್ ನಮ್ಮ ಗಟ್ ನಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳಿಗೆ ಒಂದು ಆಹಾರವಾಗಿ ನೋಡಿ, ನೀರಿನಲ್ಲಿ ಹಾಕಿದಾಗ ಈ ಮೆಂತ್ಯದ ಕಾಳುಗಳು ಊದ್ತವೆ, ಒಂದು ಸ್ವಲ್ಪ ಲೋಳೆ ಆಗಿರುವಂತ ಒಂದು ದ್ರವ ಕೂಡ ಸೆಕ್ರೆಟ್ ಆಗುತ್ತೆ. ಅದರಿಂದ ಅದೇ ಸಾಲ್ಯುಬಲ್ ಫೈಬರ್. ಈ ಸಾಲ್ಯುಬಲ್ ಫೈಬರ್ ಅನ್ನೋದು ನಮ್ಮ ಗಟ್ ಬ್ಯಾಕ್ಟೀರಿಯಾಗಳಿಗೆ ಅಥವಾ ನಮ್ಮ ಗಟ್ ಮೈಕ್ರೋಬಯೋಮಿಗೆ ಒಂದು ಆಹಾರ ಇದ್ದಂಗೆ. ಸೊ ಹಾಗಾಗಿ ಇದನ್ನ ಒಂದು ಕನ್ಸ್ಯೂಮ್ ಮಾಡ್ತಾ ಬಂದಲ್ಲಿ ಗಟ್ ಹಾರ್ಮೋನ್ಸ್, ಗಟ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿರುತ್ತೆ. ಗಟ್ ನಲ್ಲಿ ಉಂಟಾಗ್ತಿರುವಂತಹ ಡಿಸ್ಬೋಸಿಸ್ ಅಂದ್ರೆ ಕೆಟ್ಟ ಕೆಮಿಕಲ್ಗಳು ಏನು ಪ್ರೊಡ್ಯೂಸ್ ಆಗಿರ್ತಾವೆ ಅದು ಕೂಡ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಜೊತೆಗೆ ಇದು ವೆಯ್ಟ್ ಲಾಸ್ ನಲ್ಲಿ ಕೂಡ ಸಹಾಯ ಮಾಡುತ್ತೆ. ಯಾಕಂತ ಹೇಳಿದ್ರೆ, ಇದರಲ್ಲಿರುವಂತಹ ಫೈಬರ್ ಅಂಶ ಊದೋದ್ರಿಂದ ಹೆಚ್ಚು ತಿನ್ನಬೇಕು ಅಂತ ಅನ್ಸಲ್ಲ.
ನಾರ್ಮಲ್ ಆಗಿ ಮೆಂತೆ ಕಾಳು ನೀವು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಸ್ವಲ್ಪ ಸೇವಿಸ್ತಾ ಬಂದಲ್ಲಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಬೇಕಾ ಸ್ವಲ್ಪ ಸ್ವಲ್ಪ ಕಾಳುಗಳನ್ನ ಸೇವಿಸ್ತಾ ಬಂದಲ್ಲಿ ನಿಮ್ಮ ಹೊಟ್ಟೆ ಫುಲ್ ಆದಂಗೆ ಇರುತ್ತೆ. ಯಾವುದೇ ರೀತಿಯ ಹೆಚ್ಚು ತಿನ್ಬೇಕು ಅಂತ ಅನ್ಸಲ್ಲ. ಹಾಗಾಗಿ ಇದರ ಡೈಜೆಷನ್ ಕೂಡ ಹೆಲ್ಪ್ ಮಾಡೋದ್ರ ಜೊತೆಗೆ ನಮ್ಮ ಅಪಟೈಟ್ ನ ಸಬ್ಸೆಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಅಲ್ಲಿ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲರಿಗೂ ಗಾಬರಿ ಪಡುವಂತಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟಿದೆ, ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗ್ಬಿಟ್ಟಿದೆ, ಈ ತರ ಹಾರ್ಟ್ ಹೆಲ್ತ್ ಬಗ್ಗೆ ತುಂಬಾ ಕನ್ಸರ್ನ್ ಆಗಿದ್ದಾರೆ. ಇಂಥವ್ರಿಗೂ ಕೂಡ ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಮಾಡಲಿಕ್ಕೆ, ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಕಡಿಮೆ ಮಾಡಲಿಕ್ಕೆ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಜಾಸ್ತಿ ಮಾಡಲಿಕ್ಕೆ ಕೂಡ ಮೆಂತ್ಯದ ಕಾಳುಗಳು ಸಹಾಯ ಮಾಡ್ತವೆ. ಇದರಲ್ಲಿ ಇರುವಂತಹ ಸೆಪೋನಿನ್ಸ್ ಅಂತ ಹೇಳುವಂತಹ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫ್ಲೇವನಾಯ್ಡ್ಸ್ಗಳು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಲಿಪಿಡ್ ನಮ್ಮ ದೇಹದಲ್ಲಿ ಇರುವಂತಹ ಶೇಖರಣೆ ಆಗಿರುವಂತಹ ಕೊಬ್ಬನ್ನ ಕರಗಿಸುತ್ತೆ, ರಕ್ತದಲ್ಲಿ ಹರಿತಾ ಇರುವಂತಹ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಆರ್ಟರೀಸ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವಾಗಿದೆ. ಇನ್ನೊಂದಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಉರಿಯೂತಗಳು, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಇದು ತುಂಬಾ ಒಂದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗಳು ಹೊಂದಿರುತ್ತೆ. ನಾನು ಮುಂಚೆ ಹೇಳಿದಂಗೆ ಫ್ಲೇವನಾಯ್ಡ್ಸ್ಗಳು, ಸ್ಯಾಪೋನಿನ್ಸ್ಗಳು ಏನಿದಾವೆ ಇವೆಲ್ಲ ಈ ಆಲ್ಕಲಾಯ್ಡ್ಸ್ಗಳು ನಮ್ಮ ದೇಹದಲ್ಲಿ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡ್ತವೆ. ನಮ್ಮ ದೇಹದಲ್ಲಿ ದಿನದಿನ ಚಟುವಟಿಕೆಗಳಲ್ಲಿ ನಮ್ಮ ಜೀವಕೋಶಗಳಲ್ಲಿ ತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗ್ತಾನೆ ಇರ್ತವೆ. ಆ ತ್ಯಾಜ್ಯ ವಸ್ತುಗಳನ್ನ ಕ್ಲೀನ್ ಮಾಡುವಂಥದ್ದೇ ಈ ಆಂಟಿ ಆಕ್ಸಿಡೆಂಟ್ಸ್ಗಳು. ಇದು ಸುಮಾರು ತರದ ಪದಾರ್ಥಗಳಲ್ಲಿ ಸಿಗುತ್ತೆ. ಅದರಲ್ಲೂ ಕೂಡ ಈ ಮೆಂತ್ಯದಲ್ಲಿ ಬಹುಮುಖ್ಯವಾಗಿ ಇರುವಂತಹ ಫ್ಲೇವನಾಯ್ಡ್ಸ್ಗಳು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ನ ಕಡಿಮೆ ಮಾಡುತ್ತೆ, ಜೊತೆಗೆ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಈಗ ಸಣ್ಣ ಸಣ್ಣ ಜಾಯಿಂಟ್ಗಳಲ್ಲಿ ಪೇನ್ ಇರ್ಬೋದು, ಬಾಡಿನಲ್ಲಿ ಆಗ್ತಿರೋ ಇನ್ಫ್ಲಮೇಷನ್ ಇರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಆಗಿ ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗ್ಲಿಕ್ಕೆ ಯಾವುದೇ ಒಂದು ಪೇನ್ ಕಿಲ್ಲರ್ ಇಲ್ಲದೆ ಕಡಿಮೆ ಮಾಡ್ಲಿಕ್ಕೆ ಕೂಡ ರೆಗ್ಯುಲರ್ ಯೂಸ್ ಮಾಡ್ತಾ ಬಂದಲ್ಲಿ ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಸೊ ಡಯಾಬಿಟಿಸ್ ಇರ್ಬೋದು, ತಾಯಂದರಿಗೆ ಹಾಲನ್ನ ಉತ್ಪಾದನೆಗೆ ಇರ್ಬೋದು, ಅಥವಾ ಸ್ಕಿನ್ ಹೆಲ್ತ್ ಇರ್ಬೋದು, ಗಟ್ ಹೆಲ್ತ್ ಇರ್ಬೋದು, ವೆಯ್ಟ್ ಲಾಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಇಂಥ ಹೇರಳವಾದ ಗುಣಗಳು ಇದರಲ್ಲಿರುತ್ತೆ. ಸೊ ತಗೊಳ್ಳೋ ವಿಧಾನ ಬಹಳ ಸುಲಭ. ನಾನು ಮುಂಚೆನೆ ಹೇಳ್ದಂಗೆ ಒಂದನ್ನ ನೀವು ಇದು ಮಾಡ್ಬೋದು. ನೋಡಿ, ಈಗ ಇನ್ನೊಂದ್ ತರ ಇದೆ ಏನಂತ ಹೇಳಿದ್ರೆ ಕೂದಲಿಗೆ ಸಮಸ್ಯೆ, ಕೂದಲಿನ ಸಮಸ್ಯೆ ಕೂಡ ತುಂಬಾ ಒಂದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ನೀವು ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಬೇಕಾದ್ರೆ ನೀವು ಅಲೋವೆರಾ ಜೆಲ್ನ ತಗೊಂಡು ಅಥವಾ ಮೊಸರನ್ನ ತಗೊಂಡು ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ನೀವು ಇದನ್ನ ಚೆನ್ನಾಗಿ, ಸುಮಾರು ಜನ ಮಾಡ್ತಿರ್ತಾರೆ, ನೀವು ಕರ್ಬೇವಿನ ಸೊಪ್ಪು, ಮೆಂತ್ಯ, ದಾಸವಾಳದ ಎಲೆ ಎಲ್ಲ ಹಾಕಿ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇರುವಂತಹ ಫ್ಲಾವನಾಯ್ಡ್ಸ್ ಕೂದಲಿನ ಬುಡವನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತ ಇದು ಮಾಡಿದ್ದಾರೆ. ಸೊ ಅದು ಆ ತರ ಎಣ್ಣೆ ತರನು ಯೂಸ್ ಮಾಡ್ಬೋದು, ಹೇರ್ ಪ್ಯಾಕ್ ತರನು ಯೂಸ್ ಮಾಡ್ಬೋದು, ನೆನೆಸ್ಬಿಟ್ಟು ಹಾಗೆ ತಿನ್ಬೋದು, ಇಲ್ಲ ಕಷಾಯ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಪೌಡರ್ ಮಾಡ್ಬಿಟ್ಟು ಮಜ್ಜಿಗೆಲ್ಲಿ ಹಾಕಿ ಕುಡಿಬಹುದು. ಸುಮಾರು ತರದಲ್ಲಿ ನಿಮ್ಮ ಬಾಡಿಗೆ ಇದು ಕನ್ಸ್ಯೂಮ್ ಮಾಡಬಹುದು. ಅಟ್ಲೀಸ್ಟ್ ದಿನಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ತನಕ ಮೆಂತ್ಯ ಕಾಳುಗಳು ನೀವು ಸೇಫ್ ಆಗಿ ತಗೋಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಕೆಲವರಿಗೆ ಈಗ ಅಲರ್ಜಿ ಇದ್ದಲ್ಲಿ, ಕೆಲವರಿಗೆ ಈ ಕಾಳುಗಳಿದ್ದಲ್ಲಿ ಅಂಥವ್ರು ತಿಳ್ಕೊಂಡು ಮಾಡಿ ಇದನ್ನ. ಕೆಲವರಿಗೆ ಅಜೀರ್ಣ ಸಮಸ್ಯೆ ತುಂಬಾ ಜಾಸ್ತಿ ಇದ್ದಲ್ಲಿ ಅವ್ರು ಜಾಸ್ತಿ ಮಾಡಕ್ ಹೋಗಬೇಡಿ. ಸಾಧಾರಣವಾಗಿ 1 ರಿಂದ 2 ಟೇಬಲ್ ಸ್ಪೂನ್ ತನಕ ರೆಗ್ಯುಲರ್ ನಾರ್ಮಲ್ ಮಂಚ ಸೇವಿಸಿದ್ರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಮತ್ತು ನಿಮ್ಮ ಹೆಲ್ತ್ ಅನ್ನ ಇದು ಇಂಪ್ರೂವ್ ಮಾಡ್ಲಿಕ್ಕೆ, ನೀವು ಡಯಾಬಿಟಿಸ್ ನ ತಡೆಗಟ್ಟಲಿಕ್ಕೆ, ಹಾರ್ಟ್ ಡಿಸೀಸ್ ನ ತಡೆಗಟ್ಟಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತಹ ಮೆಂತ್ಯ ಕಾಳುಗಳನ್ನ ಸೇವಿಸೋದನ್ನ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಇದೇ ತರ ಮತ್ತೊಂದು ಸೈಂಟಿಫಿಕ್ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.